ಲಗ್ನದಿಂದ 9ನೇ ಭಾವ ಅಥವಾ ಚಂದ್ರನಿಂದ 9ನೇ ಭಾವ ಯಾವುದು ಶುಭಗ್ರಹಗಳಿಂದ ಕೂಡಿ ಡಿಗ್ರಿಯಲ್ಲಿ ಯಾವ ಸ್ಥಾನವು ಬಲವಾಗಿರುತ್ತದೋ ಆ ಭಾವವನ್ನು ತೆಗೆದುಕೊಂಡು ಆ ಭಾವದಲ್ಲಿ ಗುರುವಿದ್ದರೆ ಜಾತಕನ ಮನೆ 4 ಅಂತಸ್ತುಗಳಿಂದ ಕೂಡಿರುತ್ತದೆ, ವಿಶಾಲವಾಗಿರುತ್ತದೆ, ಎತ್ತರವಾಗಿರುತ್ತದೆ, ರಾಜರಿಗೆಲ್ಲ ಮಿತ್ರನಾಗಿರುತ್ತಾನೆ, ಬ್ರಾಹ್ಮಣರೆಲ್ಲ ಈತನಿಗೆ ಪ್ರಿಯರಾಗಿರುತ್ತಾರೆ, ಈತನ ಬಂಧುಗಳು ಈತನಲ್ಲಿ ವಿನಯ ಸಂಪನ್ನರಾಗಿರುತ್ತಾರೆ. ಈತನ ಈ ವೈಭವದಿಂದ ಕೆಲವೊಮ್ಮೆ ಆಲಸ್ಯದಿಂದ ನಿಧಾನವಾಗಿ ಕೆಲಸ ಮಾಡುತ್ತಾನೆ, ಕೆಟ್ಟ ಧರ್ಮಗಳನ್ನೆಲ್ಲ ದೂರೀಕರಿಸುತ್ತಾನೆ, ಸ್ವಧರ್ಮವೇ ಶ್ರೇಷ್ಠವೆಂದು ತನ್ನ ಧರ್ಮವನ್ನು ಮೆರೆಸುತ್ತಾನೆ. ಲಗ್ನದಿಂದ 9ನೇ ಭಾವದಲ್ಲಿ ಬುಧನಿದ್ದರೆ ಸೋಮ ಯಾಗಾದಿಗಳನ್ನು ಮಾಡಿ ಮಹಾಪ್ರಖ್ಯಾತನಾದ ದೀಕ್ಷಿತನು ಸ್ನಾತಕೋತ್ತರ ಪದವಿಯನ್ನು ಪಡೆಯುತ್ತಾನೆ. ಹಾಗೆ ಲಗ್ನದಿಂದ 9ನೇ ಭಾವದಲ್ಲಿ ಶುಕ್ರನಿದ್ದರೆ ಧರ್ಮಧ್ವಜ ಈತನ ಮನೆ ಮುಂದೆ ಹಾರಾಡುವುದು. ಈತ ಅಂದರೆ ಜಾತಕನು ಮಹಾಸಂಪನ್ನನಾಗಿರುವುದರಿಂದ ಈತನ ಮನೆ ಸುತ್ತಮುತ್ತಲಿನವರು ಈತನಿಂದ ತಮ್ಮ ಏಳಿಗೆಗಾಗಿ ಹಣವನ್ನು ಬಡ್ಡಿಗೆ ತೆಗೆದುಕೊಂಡು ಆ ಹಣಕ್ಕೆ ಬಡ್ಡಿಯನ್ನು ಕೂಡಿಸಿ ಈತನ ಸಂಪತ್ತನ್ನು ವೃದ್ಧಿಗೊಳಿಸಿ ಮರಳಿಸುತ್ತಾರೆ. ಹೀಗೆ ಭಾಗ್ಯಭಾವದಲ್ಲಿ ಶುಭಗ್ರಹರು ಯಾವಾಗಲೂ ಉತ್ತಮ ಫಲವನ್ನೇ ಕೊಡುತ್ತಾರೆ. ಭಾಗ್ಯಭಾವದಲ್ಲಿರುವ ಗ್ರಹಗಳ ದಶೆ ಅಥವಾ ಭುಕ್ತಿಗಳಲ್ಲಿ ಈ ಫಲಗಳನ್ನು ನಿಸ್ಸಂಶಯವಾಗಿ ನೋಡಬಹುದು. ಇದು ಜಾತಕ ಫಲಸಾರೋದ್ಧಾರ ಎಂಬ ಗ್ರಂಥದಲ್ಲಿರುವ ಮಾಹಿತಿಯಂತೆ ವಿವರಿಸಲಾಗಿದೆ.